ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಕಾಳಿಂಗನಹಳ್ಳಿ ಬಳಿಯ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಹಲವಾರು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದ 10 ನೌಕರರನ್ನು ಕಿರುಕುಳ ನೀಡಿ ಹೊರಹಾಕಿದ್ದಾರೆಂದು ಮೊರಾರ್ಜಿ ದೇಸಾಯಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಾಜಿ ನೌಕರರಾದ ದ್ರಾಕ್ಷಾಯಿಣಿ ಲತಾ ಡಂಕಣಾಚಾರಿ ಅವರು ಪ್ರಿನ್ಸಿಪಾಲ್ ದೀಪಾ ಶೆಟ್ ವಿರುದ್ಧ ನೇರವಾಗಿ ಆರೋಪಿಸಿ ನಮಗೆ ನ್ಯಾಯ ಒದಗಿಸಬೇಕೆಂದು ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ ಕಾಳಿಂಗನಹಳ್ಳಿ ಬಳಿಯ ಇಂದಿರಾ ಗಾಂಧಿ ವಸತಿ ನಿಲಯವು ಅವ್ಯವಸ್ಥೆಯ ತಾಣವಾಗಿದೆ. ದೀಪಾ ಶೆಟ್ಟಿ ಮೇಡಮ್ ಅವರು ನಮ್ಮನ್ನು ಬೇರೆ ಕಡೆ ಕೆಲಸ ಮಾಡ್ತಾ ಇರೋರನ್ನ ಕರೆಸ್ಕೊಂಡು ಈಗ ಅಳುಬ್ರೆಲ್ಲ ತೆಗೆದಾಕ್ಬಿಟ್ಟು ಹೊಸಬ್ರು ಕರೆಸ್ಕೊಂಡು ನಮ್ಮನ್ನು ದಿಢೀರಂತ ಕೆಲಸದಿಂದ ತೆಗೆದಿದ್ದಾರೆ ಸರ್. ನಾನು ಯಾವುದೇ ಕಾರಣ ಇಲ್ಲದೇ ನಾನು ಆಚೆ ಹೋಗಲ್ಲ ಅಂತ 2 ದಿನ ಊಟ ತಿಂಡಿ ಎಲ್ಲ ಬಿಟ್ಟು ರೂಮಲ್ಲಿದ್ದೆ ಸರ್. ಮಾನಸಿಕವಾಗಿ ಹಿಂಸೆ ಕೊಟ್ಟು ಓಡಿಸಿದ್ರು ಸರ್. ಅಡುಗೆ ಮನೆಗೆ ಬಂದರೆ ಮಕ್ಳ ಬಗ್ಗೆ ಕೇರ್ ತೊಗೊಳ್ಳಲ್ಲ. ರುಚಿಯಾಗಿ ಅಡುಗೆ ಮಾಡಮ್ಮ, ಚೆನ್ನಾಗಿ ಮಾಡಿಕೊಡಮ್ಮ, ಮಕ್ಕಳಿಗೆ ಟೈಮ್ ಪ್ರಕಾರ ಕೊಡಮ್ಮ ಅಂತ ಕೇಳ್ತಿರಲಿಲ್ಲ ಸರ್. ಅವರು ಬರೀ ನಮ್ಮದೇ ಕ್ಯಾರೆಟು ಏನೋ ಹಂಗೆ ಹಿಂಗೆ ಸೀರೆ ಚೇಂಜ್ ಮಾಡಿಲ್ಲ, ಅದು ಮಾಡಿಲ್ಲ, ಏನಮ್ಮ ಹಂಗೆ ಕಣಮ್ಮ ಹಿಂಗೆ ಕಣಮ್ಮ, ಬರೀ ನಮ್ಮನ್ನು ಬೈತಿದ್ದಾರೆ ಹೊರತು ಊಟ ತಿಂಡಿ ನಾಷ್ಟ ಹೆಂಗಿದೆ ಅಂತ ಒಂದು ದಿವಸನೂ ಕೇಳಲಿಲ್ಲ ಸರ್. ಒಂದು ಸಲ ನನಗೆ ಏನೂ ಇನ್ಚಾರ್ಜ್ ಕೊಟ್ಟೇ ಇಲ್ಲ ಸರ್ ಅವರಿನ್ನ. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಿನ್ಸಿಪಾಲ್ ದೀಪಾ ಸೇಠ್ ರವರ ವಿರುದ್ಧ ಹಾಗೂ ಹಾಸ್ಟೆಲ್ ಅವ್ಯವಸ್ಥೆಯ ಕುರಿತು ಪೋಷಕರು ಈಗಾಗಲೇ 10 ದೂರುಗಳನ್ನು ನೀಡಿದ್ದು ಮೂಲಭೂತ ಸೌಕರ್ಯ ಇಲ್ಲದೆ ಬೇಸತ್ತು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಟಿಸಿಯನ್ನು ಪಡೆದು ಹೊರ ಶಾಲೆಗಳಿಗೆ ಹೋಗಿದ್ದಾರೆ. ಈ ಸಂಬಂಧ ಪ್ರಶ್ನೆ ಮಾಡಿದವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2017 ನಾನು ಕೆಲಸಕ್ಕೆ ಸೇರಿಕೊಂಡಿದ್ದು. ಇಲ್ಲಿ ಬೆಳ್ಳೂರು ಬಸಲಿಕಾ ಶಾಲೆ 27 ಮಕ್ಕಳುವರೆ ಶುರುವಾಗಿದ್ದು ಶಾಲೆ. ಅದು ಇದುವರೆಗೂ ಈಗ 4-5 ತಿಂಗಳಿಂದ ಮಾತ್ರ ನಾನು ಕೆಲಸ ಬಿಟ್ಟಿದ್ದೀನಿ ಅಲ್ಲಿ. ಇದುವರೆಗೂ ನಮ್ಮ ಮನೆ ಕೆಲಸ ನಾನು ಮಾಡ್ಕೊಂಬಂದಿದ್ದೀನಿ. ಅದರಲ್ಲೂ 5 ವರ್ಷ ನನಗೆ ಯಾವುದೇ ಥರ ತೊಂದರೆಗಳು ಆಗಲಿಲ್ಲ. ಈ 2 ವರ್ಷದಿಂದ ತುಂಬ ಹಿಂಸೆ ಆಗೋಯ್ತು ನಮಗೆ. ಕೆಲಸ ಮಾಡಬೇಕು ಅಂತಂದರೆ ತುಂಬಾ ಹಿಂಸೆ. ಹಿಂದೆನೇ ಬಂದು ನಿಂತ್ಕೊಳ್ಳೋದು, ಟಾರ್ಚರ್ ಕೊಡೋದು, ನಾವು ಕೊಟ್ಟಷ್ಟು ಮಾತ್ರ ಮಾಡಬೇಕು. ನಮ್ಮ ಎಷ್ಟು ಮಾತಾಡೋದು ನೀನು ಮುಚ್ಚಮ್ಮ ಬಾಯಿ ಅನ್ನೋರು. ಓಲ್ಡ್ ಯಾರು ಇರೋಂಗಿಲ್ಲ, ಎಲ್ಲ ವಾಶ್ ಔಟ್ ಆಗಬೇಕು, ಅಳುಬು ಯಾರೂ ಇರೋಂಗಿಲ್ಲ ಅನ್ನೋರು. ಮತ್ತು ಏನಾರು ಪ್ರತಿನಿತ್ಯನೂ ಅಷ್ಟೇ ಕರ್ದು ಬೈಯೋರು. ಯಾವ ವಿಚಾರಕ್ಕೆ ಬೈಯೋರು? ಏನಾದರೂ ಈಗ ಒಂದು ಮೊಟ್ಟೆ ವಿಚಾರ ಬಂತು, 3 ಮೊಟ್ಟೆ ಕೊಡ್ತಿದ್ವಿ ಅಂತ ಹೇಳಿದೆ. ಮೊದಲು ಎಷ್ಟು ಕೊಡ್ತಿದ್ವಿ ಅಂತೆಲ್ಲ ಕೇಳ್ಕೊಳ್ಳೋರು. ಕೇಳಿ 3 ಮೊಟ್ಟೆ ಕೊಡ್ತಿದ್ವಿ, ಇಲ್ಲ ಮುಚ್ಚಮ್ಮ ಬಾಯಿ 2 ಮೊಟ್ಟೆ ಕೊಡ್ತಿದ್ದು, ಫೈಲಲ್ಲಿ ಬರ್ದಿಲ್ವಾ, ನನಗೆ ಗೊತ್ತಿಲ್ವಾ ಅಂತೆಲ್ಲ ಅನ್ನೋದು. ಅವೆಲ್ಲ ಮಾಡೋರು. ಅದನ್ನೇ ದ್ವೇಷ ಇಟ್ಕೊಂಡು 3-4 ದಿವ್ಸಕ್ಕೆ ಅದನ್ನೇ ಎಳ್ದು ಬೈಯೋರು ಕರ್ದು. ಮತ್ತು ಎಲ್ಲರ ಎದುರಿಗೂ ನಿಲ್ಲಿಸಿ ಅವಮಾನ ಮಾಡೋರು, ಟೀಚರ್ಸ್ ಎದುರಿಗೆ ಎಲ್ಲರ ಎದುರಿಗೂ. ನಾವು ಹೋಗೋದು ರಜೆ ಕೇಳಬೇಕು ಅಂದರೆ ಬಾಗಿಲು ನಿಂತ್ಕೊಂಡು ಅರ್ಧ ಗಂಟೆ 1 ಅವರ್ ಕಾಯಬೇಕು ಅವ್ರಿಗೆ. ಅಲ್ಲಿವರೆಗೂ ನಮ್ಮ ರೆಸ್ಪಾನ್ಸೇ ಇಲ್ಲ. ನಾವು ಒಳ್ಳೆ ಭಿಕ್ಷುಕರು ನಿಂತ್ಕೊಂಡು ದೀಪಾ ಸೈಡ್ ಪ್ರಿನ್ಸಿಪಲ್ ಮೇಡಮ್ ಅವರೇ ಮಾಡ್ತಾ ಇದ್ದಿದ್ದು. ಕರೆದ್ಬಿಟ್ಟು ಆಮೇಲೆ ಸಾಯಂಕಾಲ ಕೇಳಿ ನೆಗಾಡೋದು, ನನಗೆ ಬೇಕು ಅಂತಲೇ ಮಾಡಿದೆ ಕಣಮ್ಮ ಅಂತ ಅನ್ನೋದು. ನಮಗೆ ಯಾಕೆ ಮೇಡಮ್ ಈ ಥರ ಮಾಡ್ತೀರಾ ಅಂದರೆ ಟಾರ್ಚರ್ ಒಂದಲ್ಲ, ನನ್ನ ಹತ್ರ ಕೆಲಸ ಮಾಡೋಕ್ಕೆ ಟಾರ್ಚರ್ ಅಂತ ನೀನು ಹೊರಡ್ತಾರೆ, ನೀನು ಇಲ್ಲಿರೋಕ್ಕೆ ಕೂಡ್ದು ಇಲ್ಲಿ ನಾಳೆ ಬೆಳಗ್ಗೆ ಬರೋಷ್ಟು ನೀನು ಇಲ್ಲಿ ಇರೋಂಗಿಲ್ಲ ಅಂತ ಅನ್ನೋರು. ಯಾಕೆ ಸರ್ ನಂಗೆ ಹಿಂಸೆ ಕೊಡ್ಬೇಕು? ನಮಗೆ ನೆಮ್ಮದಿ ಕೆಲಸ ಮಾಡೋಂಗಿಲ್ವಾ? ನಾವು ಮಕ್ಳಿಗೋಸ್ಕರನೇ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ನನ್ನ ಬ್ಯಾಗ್ ಸರ್ಕಲ್ ಎಲ್ಲ ನೋಡೋದು, ನೀವು ಹಂಗಂತೆ ನೀವು ಹಿಂಗಂತೆ, ಯಾರೇ ಬಂದರೂ ಅವ್ರ ಕೈಲಿ ಮಾತಾಡೋದು. ತರಕಾರಿಯವ್ರು ಬಂದರೆ ಅವ್ರ ಕೈಲಿ ಮಾತಾಡೋಂಗಿಲ್ಲ. ಅವ್ರಿಗೂ ನಿಮಗೆ ಏನು ಯಾಕೆ ಮಾತಾಡ್ಬೇಕು ನೀವು ಅಂತ ಕೇಳೋರು. ಅವ್ರು ಬಂದಿಲ್ಲ ಅಂದರೆ ನಿಮ್ಗೆ ಊಟ ಹೇಳ್ತಿಲ್ವಾ? ಯಾಕೆ ಪೇರೆಂಟ್ಸ್ ನಿಮ್ಮನ್ನೇ ಮಾತಾಡಿಸ್ಬೇಕು ಅಂತ ಕೇಳ್ತಾರೆ. ಪರಿಚಯಕ್ಕೆ ಮಾತಾಡಿಸ್ತಾರೆ. ಮಾತಾಡೋದು ತಪ್ಪ ನಾನು? ಈಗ ಕೆಲಸ ಬಿಡಿಸಿದ ಮೇಲೆ ನಾನು ಹೋಟೆಲ್ ಮುಸ್ಲಿಂ ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಹೋಟೆಲ್ ಜೀವನ ಮಾಡಲೇಬೇಕು. ಇನ್ನು ನನ್ನ ಮಕ್ಕಳು, ನನ್ನ ಸಂಸಾರ ನನ್ನನ್ನೇ ನಂಬ್ಕೊಂಡಿದೆ. ನಮ್ಮ ಮನೆ 4 ಜನ ಪೇಷಂಟ್ಗಳಿರೋದು. ಅಲ್ಲ, ಒಳ್ಳೆ ಬುದ್ಧಿ ಮಾಡಬೇಕು ಸರ್. ಅಲ್ಲಿ 250 ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ನಾನು ಯಾರ ಕೈಲಿ ಮಾತಾಡಿದ್ರು ಅಷ್ಟೇ. ಒಬ್ಬ ಗಂಡಸಿಂದ ಯಾರ ಜೊತೆ ಮಾತಾಡೋದು, ಯಾಕೆ ಮಾತಾಡ್ತೀವಿ ಅವ್ರ ಜೊತೆಗೆ? ಅವ್ರಿಗೂ ನಿಮ್ಗೆ ಏನು ಕನೆಕ್ಷನ್ನು? ಅವ್ರು ಯಾಕೆ ಬರ್ಬೇಕು, ನಿನ್ನೆ ಯಾಕೆ ಮಾತಾಡಿಸ್ಬೇಕು ಅಂತ ಕೇಳ್ತಾರೆ. ಅಲ್ಲಿ ನಾವೇನು ತಪ್ಪು ಮಾಡ್ತಿರ್ತೀವಿ. ಅಲ್ಲಿ ಬಂದಿರೋ ಶಾಲೆ ನಾವಿಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಯಾವುದೋ ಒಂದು ಹೋಟ್ಲಲ್ಲಿ ಬೆಳಗ್ಗೆ ಡೈಲಿ ವೇಜಸ್ಸಿಗೆ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಷ್ಟಿ ಅನ್ನ ತಂದಿದ್ದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಇಂದಿರಾ ಗಾಂಧಿ ವಸತಿ ನಿಲಯದ ಅವ್ಯವಸ್ಥೆಯ ಕುರಿತು ಮಕ್ಕಳ ಸಂರಕ್ಷಣಾಧಿಕಾರಿ, ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು, ಜಿಲ್ಲಾ ಪಂಚಾಯತ್ 3-in-1 ಅಧಿಕಾರಿಗಳ ಕಮಿಟಿಯ ತನಿಖೆ ಮತ್ತು ಕೈಸ್ ಇಲಾಖೆ ನೋಡಲ್ ಅಧಿಕಾರಿ, ಸಮನ್ವಯ ಅಧಿಕಾರಿಗಳಿಂದ ತನಿಖೆ ನಡೆದು ಪ್ರಕರಣಗಳು ಸ್ತಬ್ಧವಾಗಿವೆ. ಕಳೆದ 2 ವರ್ಷದ ಹಿಂದೆ ಮೊರಾರ್ಜಿ ಶಾಲೆಯ ಪ್ರಿನ್ಸಿಪಾಲ್ ರಾಗಿ ಕಾರ್ಯಭಾರ ಆರಂಭಿಸಿದ ದೀಪಾ ಶೆಟ್ ಅವರು ಸರ್ಕಾರ ನೀಡುವ ಸವಲತ್ತುಗಳ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವ ಬದಲು ಹಾಸ್ಟೆಲ್ ವಾರ್ಡನ್ಗೆ ಯಾವುದೇ ಅವಕಾಶವನ್ನು ನೀಡದಂತೆ ಎಲ್ಲವನ್ನೂ ತಾನೇ ನಿರ್ವಹಿಸಿಕೊಂಡು ದಿನಕ್ಕೊಂದು ರಗಳೆ ಹುಟ್ಟು ಹಾಕಿಕೊಂಡು ಸರ್ವಾಧಿಕಾರಿ ಧೋರಣೆಯಿಂದ ಈಗಾಗಲೇ 10 ಜನ ಕೆಲಸವನ್ನು ತೊರೆದು ಹೋಗುವಂತೆ ಮಾಡಿದ್ದಾರೆ. ಶೆಟ್ಟಿ ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ಹಾಸ್ಟೆಲ್ ದೀಪಾ ಶೆಟ್ಟಿ ಇಂಥ ಹುಳ ಎಲ್ಲೂ ನೋಡಿಲ್ಲ.
ಪುಣ್ಯಾತ್ಕಿತಿ ನಾವು ಸೆಕ್ಯೂರಿಟಿ ಮಾಡ್ತಾಯಿದ್ದೆ, ಏದೇ ಬಂದರೂ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಮಗೆ ಚೇಂಜ್ ಮಾಡಾಕ್ಬಿಟ್ಲು ಅಮ್ಮ. ಒಂದು ರೇಷನ್ ಬರಲಿ ಇವರೇ ಇಳಿಸೋದು, ಏನೇ ಬರಲಿ ಇವಳ್ದೆ ಎಲ್ಲ ಈ ಮುಂದೆ ನಮಗೆಲ್ಲ ನೋಡ್ಕೊಂಡಿದ್ದೀವಿ ಅಂದ್ಬಿಟ್ಟು ನಮಗೆ ಇಮಿಡಿಯೇಟ್ಲಿ 3 ತಿಂಗಳಿಗೆ ವಾರ್ಡನ್ ಇದ್ದರು, ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಿಲ್ಲ. ಇವಳೇ ಎಲ್ಲ ಈ ಒಮ್ಮನೆ ಪ್ರಿನ್ಸಿಪಾಲೇ ಈ ಒಮ್ಮನೆಯ ಎಲ್ಲ ಮಾಡಿ ಏನೇ ಬಂದರೂ ಇವದಯ ಒಳಗೋಗಲಿ ಹೊರಗೋಗಲಿ ಗೇಟಲ್ಲಿದ್ದರೂ ಇದು ಮಾಡಲು ಭಾಳ ತೊಂದರೆ ಕೊಡ್ತೀವಿ. ನಮ್ಮ ಹಿಂಸೆ ಭಾಳ ಹಿಂಸೆ ಆಗೋಯ್ತು. ಈ ಥರ 3 ತಿಂಗಳಿಗೂ ಇದು ಚೇಂಜ್ ಮಾಡೋದು ಗೊತ್ತಾಗುತ್ತೆ ಇವ್ರಿಗೆಲ್ಲ ಎಲ್ಲನೂ ಇದು ಮಾಡ್ಯಾರೆ ಅಂದ್ಬಿಟ್ಟು ಹಳಬರೆಲ್ಲ ತೆಗೆದಾಕಿ 3 ತಿಂಗಳಿಗೆಲ್ಲ ತಗೊಂಡು ಇದು ಮಾಡಿದ್ವಿ ಅಮ್ಮ. ದೀಪಾ ಸೈಟು ಹಾರ್ಟ್ ಪೇಷಂಟು ಆದ್ರೂ ನನಗೆ ಭಾಳ ಹಿಂಸೆ ಕೊಟ್ಬಿಟ್ಲು. ಒಂದೇ ಸರಿ ನನಗೆ ಒಂದೇ ಸೆಕೆಂಡ್ಗೆ ಕರೆದ್ಬಿಟ್ಟು ಆಫೀಸ್ ರೂಮ್ಗೆ ಬೀಗ ಇಟ್ಟೋಗೆ ನಿನ್ನ ಕೆಲಸ ಮುಗೀತು, ಇವತ್ತು ಲಾಸ್ಟ್ ನೀನು ಹೋಗ್ಬಿಟ್ಟಕ್ಕೆ ನನಗೆ ಹಾರ್ಟು ಇದಾಗ್ಬಿಡ್ತು ಅಲ್ಲೇ. ಈ ಕೇಳ್ದೆ ಮತ್ತು ದೀಪಾ ಶೆಟ್ಟಿ ಈ ಥರ ಈ ಕೆಲಸ ಮಾಡಿದ್ವಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಕಳಿಸ್ಬಿಟ್ಟು ಕಿರಣ ಅಂತ ಇದ್ದ ಅವನಿಗೆ ಕಳಿಸ್ಬಿಟ್ಲು. ಇದೇ ಥರ ಇದ್ದರೆ ಈ ಮಕ್ಕಳಿಗೆಲ್ಲ ಅನ್ಯಾಯ ಮಾಡ್ತಾಳೆ. ಅದು ಆದ್ರೂ ಇನ್ನು ಈ ವರ್ಷ ಇದ್ಬಿಟ್ರೆ ಈ ಸ್ಕೂಲೇ ಹಾಳಾಗೋಯ್ತದೆ. ಇದು ಕಾಯಂ ಹೇಳ್ತಾ ಇದ್ದೀನಿ. ಸ್ವಾಮಿಗಳಿಗೆ ಕೈ ಮುಗಿದು ಸಾಹೇಬ್ರಿಗೆಲ್ಲ ಕೈ ಮುಗಿದು ಹೇಳ್ತಾ ಇದ್ದೀನಿ, ಈ ಕೆಲಸ ಮಾಡೋಳೆ ಹಾಳಾಗೋಯ್ತದೆ. ಇನ್ನು ಸ್ವಲ್ಪ ದಿವಸ ಒಂದು ವರ್ಷ ಇದ್ಬಿಟ್ರೆ ಇಡೀ ಸ್ಕೂಲೇ ಹಾಳಾಗೋಯ್ತದೆ. ಇಷ್ಟು ದಯವಿಟ್ಟು ಕ್ರಮ ತಗೋಬೇಕು ನೀವು ಅಂತ ನಾನು ದಯವಿಟ್ಟು ಹೇಳ್ತೀನಿ. ದೀಪಾ ಸೆಟ್ ಅದರಲ್ಲಿ ಅಡಿಗೆಯವರಾದ ಲತಾ ಕದಬಹಳ್ಳಿ, ಶಂಕರ, ರಾಜಮ್ಮ, ಕಸುವಿನಹಳ್ಳಿ ಲತಾ, ನರ್ಸ್ ರಮ್ಯಾ, ಅಟೆಂಡರ್ ಕಿರಣ್, FDA ಜಾನ್, ಇಂಗ್ಲಿಷ್ ಶಿಕ್ಷಕ ಶಿವಾನಂದ್, 2 ಹಿಂದಿ ಶಿಕ್ಷಕರು, 2 ವಿಜ್ಞಾನ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರಾದ ಚಂದ್ರಶೇಖರ್, ಅಶೋಧಿ ಇನ್ನೂ ಹಲವರು ಒಂದಲ್ಲ ಒಂದು ಕಾರಣದಿಂದ ಹಾಸ್ಟೆಲನ್ನು ತೊರೆದಿದ್ದಾರೆ. ಸರ್ ಅಲ್ಲಿ ನನ್ನ ಗಂಡ ಮಕ್ಳಿಗೋಸ್ಕರ ಮನೇಲಿ ಇರಬಾರ್ದು ಅಂತಾರಲ್ಲ ಸರ್, ಅಲ್ಲಿ ಶಾಲೆ ಕಟ್ತಾರೆ, ನಾವು ಭೂಮಿ ಪೂಜೆ ಮಾಡಿಸ್ತಾರೆ. ನಾವು ಇಷ್ಟೆಲ್ಲ ಮಾಡಿ ನನ್ನ ಇದ್ದಕ್ಕಿದ್ದಂಗೆ ಇನ್ನು ಹೊರಡಮ್ಮ ನೀನು ಅಂತ ಹೇಳ್ತಾರಲ್ಲ. ನನ್ನ ಮನೆ ಶಾಲೆಗೋಸ್ಕರ ನಾನೇನು ಮಾಡಿಲ್ವಲ್ಲ. ನಂಗಾದರೆ ನೀನೇನು ಇಲ್ಲಿ ಕೇಳೋದು? ಮುಚ್ಚಮ್ಮ ಬೈ ನೀನು. ನಾನು ಏನು ಮಾತಾಡೋಂಗೇ ಇಲ್ಲ ಅಲ್ಲಿ. ಯಾರು ಮಕ್ಕಳು ಪರವಾಗೂ ಮಾತಾಡೋಂಗಿಲ್ಲ, ಟೀಚರ್ಸ್ ಪರವಾಗಿ ಏನು ಅವ್ರಿಗೂ ನೀವು ಕಾಂಟ್ಯಾಕ್ಟು ಇವೆಲ್ಲ ಕಲ್ತ್ಕೊಂಡಿದ್ಯಾ ನೀನು? ನಿನ್ನಂಥವ್ರು ಇರೋಂಗಿಲ್ಲ. ಮತ್ತು ಬೇರೆ ಶಾಲೆಯಿಂದ ಯಾವುದೇ ಟೀಚರ್ ಬರಲಿ, ಪೇರೆಂಟ್ಸ್ ಆದರೆ ನನ್ನ ಹತ್ರ ಓಡ್ಬರೋರು, ಆಂಟಿ ಹಿಂಗಾಗಿದೆ ಏನು ಮಾಡ್ತಾರೆ. ನಾವು ಮಕ್ಕಳಿಗೆ ನಮ್ಮ ಮಕ್ಳ ಥರ ನೋಡ್ಕೊಂಡು ಸ್ನಾನ ಮಾಡಿಸೋದು, ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡ್ಕೊಂಡು ನಾವು ಬರ್ತೀವಿ ಎಷ್ಟು ಮಕ್ಕಳಿಗೆ ಅಂತ. ಕೈಸ್ ಮತ್ತು ಮಂಡ್ಯ ಸಮಾಜ ಕಲ್ಯಾಣ ಇಲಾಖೆಯು ಇಂದಿರಾ ಗಾಂಧಿ ವಸತಿ ನಿಲಯಕ್ಕೆ ಮರುಜೀವವನ್ನು ನೀಡಿ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸಲು ನಾಂದಿ ಹಾಡುವರೆ ಕಾದು ನೋಡಬೇಕು. ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಉತ್ತಮ ವಾತಾವರಣ ನಿರ್ಮಾಣ ಆಗಬೇಕೆಂದು ಪೋಷಕರು ಆಶಿಸಿದ್ದಾರೆ. ಯಾರು ಹೇಳೋಕ್ಕಾಗುತ್ತೆ? ಇವ್ರವ್ರು ಏನು ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆಮೇಲೆ ಬಂದು ಹೇಳ್ತಾನೆ ಬೇರೆ ಶಾಲೆಗೆ ಹೋಗಿದ್ದಾವೆ, ಸಾಲ ತರಿಸ್ಕೊಂಡು ಕೊಟ್ಟು ಕಳಿಸ್ತಾನೆ. ನಿಮ್ಗೆ ಯಾಕೆ ಮುಚ್ಚಕ ಬಾಯಿ? ನನಗೆ ನಿಮ್ದೆಲ್ಲ ಗೊತ್ತು, ನಿಮ್ದೆಲ್ಲ ಟ್ರಿಕ್ಸ್ ಎಲ್ಲ ಗೊತ್ತು. ನೀವು ಹೋಗ್ಬೇಕಣಕ, ನೀವಿಲ್ಲಿ ಇರಂಗಿಲ್ಲ ಅಂತ ಕೇಳ್ತಾರಲ್ಲ, ಯಾಕೆ ಹೋಗ್ಬೇಕು? ವೈರಸ್ ಪಾಷಾನೇ ಹಂಗೆ ಹೇಳಿದ್ದು. ಏನ್ ತಗೊಂಡೋಯ್ತಿದ್ರು ಅಂತ ಅವರು ಯಾರ್ಯಾರಿಗೂ ಅಕ್ಕಿ ಎಲ್ಲ ಕೊಟ್ಕೊಂಡಿದ್ರಂತೆ, ವಾಪಸ್ ಕೊಡೋದು ಮಾಡೋದು ಅದು ಲೇವಾದಿವಿ ನನಗೆ ಗೊತ್ತಿಲ್ಲ. ಯಾವುದೋ ತಗೊಂಡೋಗಿದ್ದಾರೆ. ಯಾರೋ ಪ್ರಚಾರ ಮಾಡಿ ಟಿವಿಲೆಲ್ಲ ಬಂದಿತ್ತಂತೆ. ಇಲ್ಲ ಪೇಪರ್ ಸಾಹೇಬ್ರವರೆಗೂ ಹೋಗಿದ್ದು ಏನೋ ಗೊತ್ತಿಲ್ಲ. ಅದೇನಾಯ್ತು ಅಂತ ಅಂದಾಗ ಬಂದು ನನ್ನ ಅಕ್ರಮ ನನ್ನನ್ನು ಹೆಂಗೆ ಅವರ್ಸ್ಕೊಬಿಟ್ರು. ಸ್ಟವ್ಗಳೆಲ್ಲ ಆಫ್ ಮಾಡಿಸಿದ್ರು, ಗ್ರೈಂಡರ್ ಆಫ್ ಮಾಡಿಸಿದ್ರು, ಮಾತಾಡೋದು ಕೆಲಸ ಇಲ್ಲ ಅಂತ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.